ಕಾಂಗ್ರೆಸ್ನಲ್ಲಿ ಈ ಸಿಎಂನ ಸದ್ದಿದೆಯಲ್ಲ ದಿನ ಕಳೆದಂತೆ ಜಾಸ್ತಿ ಆಗ್ತದೆ, ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಅದಕ್ಕೆ ಹೈಕಮಾಂಡ್ ಅಂಗಳದಲ್ಲಿ ಕ್ಲೈಮ್ಯಾಕ್ಸ್ ಸಿಕ್ಕಿಬಿಡುತ್ತಾ? ಸಿದ್ದರಾಮಯ್ಯ ನಾಯಕತ್ವ ಬಿಟ್ರೆ ಯಾರಿಗೆ ಸಿಎಂ ಸ್ಥಾನ ಹಾಗಾದ್ರೆ? ಸಿದ್ದರಾಮಯ್ಯ ನಾಯಕತ್ವ ಬಿಟ್ರೆ ಇನ್ಯಾರಿಗೆ ಸಿಎಂ ಸ್ಥಾನ ಸಿಗಬಹುದು? ಸಾಮಾನ್ಯವಾಗಿ ಎರಡನೇ ರೇಸ್ನಲ್ಲಿ ಕೇಳಿ ಬರುವಂತದ್ದೇ ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ವಾ? ಅದನ್ನ ಪಕ್ಕಕ್ಕಿಟ್ಟು ಮಾತಾಡ್ತಾ ಹೋದ್ರೆ ಶಾಸಕರಾಗದೆ ಇರೋರು ಮುಖ್ಯಮಂತ್ರಿ ಆಗ್ತಾರಾ? ಸಿಎಂ ಸಿದ್ದರಾಮಯ್ಯ ಟೀಮ್ನ ಪ್ಲಾನ್ ಏನಿರಬಹುದು? ರಾಜ್ಯಕ್ಕೆ ವಾಪಸ್ ಆಗೋ ಆ ಒಬ್ಬ ನಾಯಕ ಯಾರು? ಶಾಸಕನಾಗದೆ ಸಿಎಂ ಆಗೋ ಆಪ್ಷನ್ ಇರೋದಾದ್ರೂ ಯಾರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ. ಇದೊಂದು ರೀತಿ ಉತ್ತರನೇ ಸಿಗದಲ್ಲೇ ಇರುವಂತಹ ಪ್ರಶ್ನೆನಾ ಅಂತ. ಈ ಸಿಎಂ ಯಾರಾಗ್ತಾರೆ, ಬದಲಾಗುತ್ತಾ ಹೇಳ್ತಲೇ ಹೋಗ್ತದೀವಿ. ಯಕ್ಷ ಪ್ರಶ್ನೆ ಅಂತೀವಲ್ಲ, ಉತ್ತರನೇ ಸಿಗ್ತಲ್ಲ ಎಷ್ಟು ಕಂಡುಕೊಳ್ಳೋಕ್ ಹೋದ್ರು ಕೂಡ. ಕಾಂಗ್ರೆಸ್ ನಲ್ಲಿ ಆ ಪ್ರಮಾಣದಲ್ಲಿ ಗೊಂದಲಗಳಿದ್ದಾವೆ. ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಡಿ.ಕೆ. ಶಿವಕುಮಾರ್ ಈ ಚರ್ಚೆಗಳಿತ್ತು. ಬಟ್ ಈಗ ಈ ರೇಸ್ಗೆ ಮೂರನೇವರ ಹೆಸರು ಕೇಳಿ ಬಂದಂಗೆ ಕಾಣ್ತಾ ಇದೆ. ಯಾರವರು ಹಾಗಾದ್ರೆ? MLA ಕ್ಯಾಂಡಿಡೇಟ್ ಆಗದೆ ಸಿಎಂ ಮಾಡ್ತಾರ ಹಾಗಾದ್ರೆ? ಡೆಲ್ಲಿಯಿಂದ ಬರ್ತಾರ ಅವರು? ಯಾರವರು? ಇಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಜನರ ತಲೆಗೆ ಒಂದ್ ರೀತಿ ವಿಪರೀತ ಹುಳ ಬಿಡುವ ಪ್ರಯತ್ನಗಳಿವೆಲ್ಲವು. ಅಹಿಂದ ನಾಯಕರಿಗೆ ಪಟ್ಟಿ ಕಟ್ಟಿ ಅಂತ ಒತ್ತಡ ಹಾಕೋಕೆ ನಿರ್ಧಾರ. ಇನ್ ಕೇಸ್ ಬದಲಾಗಬೇಕು ಅಂತ ಹೈಕಮಾಂಡ್ ನಿಂದ ಕರೆ ಬಂದ್ರೆ ಸಿದ್ದರಾಮಯ್ಯ ಟೀಮ್ ನಲ್ಲಿ ಆಪ್ಷನ್ ಎ ಹಿಂಗ್ ಹೇಳ್ಬೇಕು, ಆಪ್ಷನ್ ಬಿ ಇದನ್ನ ಕೇಳಬೇಕು, ಆಪ್ಷನ್ ಸಿ ಈ ತರ ಮಾತಾಡಿದ್ರೆ ಅವ್ರು ಸೊಲ್ಲೆ ಎತ್ತಲ್ಲ. ಈ ರೀತಿಯಾಗಿ ಪ್ಲಾನ್ಗಳಾಗಿದೆಯಂತೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಣ, ಅಧಿಕಾರ ಮತ್ತು ನಿಯತ್ತು, ಪಕ್ಷದ ನಿಷ್ಠೆ, ಹೈಕಮಾಂಡ್ಗೆ ಒಲವು ಇವೆಲ್ಲವೂ ಇದ್ರು ನೋಡಿ, ಅಧಿಕಾರಕ್ಕೆ ಅದೃಷ್ಟ ಅನ್ನೋದು ಕೂಡ ಬಹಳ ಬೇಕಾಗುತ್ತೆ. ಅದು ಒಂದ್ ಯಾಕೋ ಸಿಗ್ತಾ ಇಲ್ವಾ ಅಂತ. ಅದೃಷ್ಟ ಅನ್ನೋದು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟುಬಿಟ್ಟಿದ್ಯಾ? ಎಲ್ಲದರಲ್ಲೂ ಸೂಕ್ತ ಕ್ಯಾಂಡಿಡೇಟ್ ಸಿಎಂ ಆಗೋದ್ರಲ್ಲಿ, ಆದ್ರೆ ಜೊತೆಲಿರೋರ್ನ ಸಂಭಾಳಿಸ್ಕೊಂಡು ಹೋಗಕ್ ಬರ್ತಾ ಇಲ್ವಾ? ಶಾಸಕರಾಗದೇ ಇದ್ರು ಸಿಎಂ ಆಗ್ತಾರ ಖರ್ಗೆ ಅವರು? ಈ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಟೀಮ್ನ ಅಸಲಿ ಪ್ಲಾನ್ ಏನು ಹಾಗಾದ್ರೆ? ದಲಿತ ಸಿಎಂ ಮಾಡಬೇಕು ಅಂತನಾ? ಸಿಎಂ ಆಗೋಕೆ ಶಾಸಕನಾಗಬೇಕಿಲ್ಲ ಅಂತ ಸಿಎಂ ಟೀಮ್ ಹೇಳ್ತಾ ಇದೆ. ಹೊಸ ಗೇಮ್ಗಳನ್ನು ಮುಂದಕ್ಕೆ ತರ್ತಾ ಇದ್ದಾರೆ. ನರೇಂದ್ರ ಮೋದಿ ಮೊದಲ ಬಾರಿಗೆ ಸಿಎಂ ಆದಾಗ MLA ಆಗಿರ್ಲಿಲ್ಲ. ಮೋದಿ ಅವರ ಉದಾಹರಣೆ ತಗೊಳ್ತಾ ಇದ್ದಾರೆ. ದೇವೇಗೌಡರು ಪ್ರಧಾನಿ ಆದಾಗ ಲೋಕಸಭಾ ಸದಸ್ಯರು ಕೂಡ ಆಗಿರ್ಲಿಲ್ಲ. ಸೊ ಸಿಎಂ ಆಗಬೇಕು ಅಂದ್ರೆ ಶಾಸಕರೇ ಆಗಬೇಕು ಅಂತ ಏನಿಲ್ಲ ಅನ್ನುವಂತಹ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಇತಿಹಾಸಕ್ಕೆ ಎದಕ್ತಾ ಇದ್ದಾರೆ. ಈಗ ರಾಜ್ಯದಲ್ಲೂ ಆ ರೀತಿಯ ಲೆಕ್ಕಾಚಾರ ಮಾಡೋಕೆ ಸಿದ್ದು ಟೀಮ್ ಪ್ಲಾನ್ ಮಾಡ್ಕೊಂಡಿದೆ. ಶಾಸಕರಾಗದೆ ಮೋದಿ ಸಿಎಂ ಆಗಿದ್ದಕ್ಕೂ ಗುಜರಾತ್ ನಲ್ಲಿ, ಅಂಡ್ ಪ್ರಧಾನಮಂತ್ರಿಗಳು ಲೋಕಸಭಾ ಸದಸ್ಯರಾಗದೆ ದೇವೇಗೌಡರು ಪ್ರಧಾನಮಂತ್ರಿ ಆಗೋದಕ್ಕೂ ಅಲ್ಲಿ ಪರಿಸ್ಥಿತಿಗಳು ಬೇರೆ ಇತ್ತು. ಬಟ್ ಇಲ್ಲಿ ಸೂಕ್ತ ಕ್ಯಾಂಡಿಡೇಟ್ ಇದಾರಲ್ವಾ? ಆದ್ರೂ ಕೂಡ ಯಾಕೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ, ನನಗೆ ಕೆಳಗಿಳಿಸಿದ್ರೂ ಪರವಾಗಿಲ್ಲ, ಇವರಿಗೆ ಸಿಗಬಾರ್ದು ಅನ್ನುವಂತಹ ಲೆಕ್ಕಾಚಾರನಾ? ಏನ್ ಲೆಕ್ಕಾಚಾರಗಳು ಏನು? ಇವರ ಈ ಪ್ಲಾನ್ಗೆ ಖರ್ಗೆ ಅವರು ಒಪ್ಕೊಳ್ತಾರ ಹಾಗಾದ್ರೆ? ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಂದ್ಸಲನಾದ್ರೂ ಆಗಬೇಕು ಅಂತ ಮನಸ್ಸಿದ್ದಂತೂ 100ಕ್ಕೆ 100 ನಿಜ, ಸುಳ್ಳಲ್ಲ. ಬಟ್ ಈಗ ಅದಕ್ಕೆ ಮುಂದುವರೆದಂತೆ AICC ಅಧ್ಯಕ್ಷರಾಗಿದ್ದಾರೆ. ಓಕೆ ನೋಡಿ, ವಿಪರೀತ ಗೊಂದಲ ಗೋಜುಲಗಳಿದ್ದಾವೆ. ನಾನು ಅದನ್ನೇ ಹೇಳಿದ್ದು. ಶಾಸಕರಾಗದೆ MLA ಆಗಬಹುದಾ? MP ಗಳಾಗದೆ ಪ್ರಧಾನಮಂತ್ರಿಗಳಾಗಬಹುದಾ? ಆಮೇಲೆ ಆಗಿದಾರಲ್ವಾ ಅಂತ ಉದಾಹರಣೆಗಳನ್ನು ಕೊಡ್ತಾ ಹೋದಾಗ ಇವರು ಆಗಿನ ಪರಿಸ್ಥಿತಿಗಳು ಬೇರೆ ಇತ್ತು. ಸೂಕ್ತ ಕ್ಯಾಂಡಿಡೇಟ್ನ ಹುಡುಕಾಟದಲ್ಲಿದ್ರು. ಅಂಡ್ ಇವರನ್ನಲ್ಲ ಮತ್ತೊಬ್ಬರನ್ನ ಅನ್ನುವಂತಹ ಆಪ್ಷನ್ ಅವ್ರಿಗೆ ಇರ್ಲಿಲ್ಲ. ಬಟ್ ರಾಜ್ಯದಲ್ಲಿ ಹಾಗಿಲ್ವಲ್ಲ. ಪಕ್ಷಕ್ಕೋಸ್ಕರ ಚಪ್ಪಲಿ ಸವಸ್ದವ್ರಿದ್ದಾರೆ.
ಪಕ್ಷಕ್ಕೋಸ್ಕರ ತನು ಮನ ಧನವನ್ನ ಅರ್ಪಿಸಿದವರಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್. ಅವ್ರನ್ನ ಬದಿಗಿಡ್ತಾ ಇರೋದು ಯಾಕೆ? ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾ ಹೋಗ್ತಾರೆ. ದುರ್ಗೇಶ್, MLA ಆಗದೆ ಮುಖ್ಯಮಂತ್ರಿಗಳಾಗಬಹುದಾ ಅಂದಾಗ ಇವರು ಮೋದಿಯನ್ನ ಉದಾಹರಣೆ ಕೊಡ್ತಾ ಇದ್ದಾರೆ ಅಂಡ್ ಪ್ರಧಾನಮಂತ್ರಿಗಳ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಆಗಿನ ಪರಿಸ್ಥಿತಿ ಬಹಳ ಬೇರೆ ಇತ್ತು. ಸೂಕ್ತ ಕ್ಯಾಂಡಿಡೇಟ್ಗಳಿಗೋಸ್ಕರ ಹುಡುಕಾಟ ನಡೀತಾ ಇತ್ತು. ಪರಿಸ್ಥಿತಿ ವಿಪರೀತ ಬದಲಾವಣೆ ಆಗಿತ್ತು. ಬಟ್ ರಾಜ್ಯದಲ್ಲಿ ಹಾಗಿಲ್ಲ. ಸೂಕ್ತ ಕ್ಯಾಂಡಿಡೇಟ್ ಅಂತ ಮುನ್ನೆಲೆಗೆ ಬಂದಿದ್ದಾರೆ. ಅದು ಡಿ ಕೆ ಶಿವಕುಮಾರ್. ತಮ್ಮ ಎಲ್ಲ ತನು ಮನ ಧನಗಳನ್ನ ಅರ್ಪಿಸಿದ್ದಾರೆ. ಪಕ್ಷಕ್ಕೋಸ್ಕರ ಚಪ್ಪಲಿ ಸವಸಿದ್ದಾರೆ. ಹಿಂಗಿದ್ರೂ ಕೂಡ ಸಿದ್ದರಾಮಯ್ಯ ಅವರ ಟೀಮ್ನ ತಂತ್ರಗಾರಿಕೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ, ಓಕೆ ಅಂತ ಅನ್ನಿಸ್ಬೋದು. ಅಂಡ್ ಅವ್ರಗಳ ಮನ್ಸಲ್ಲಿ ಹಂಗಾದ್ರೆ ನಾವುಗಳ ಅಧಿಕಾರದಿಂದ ಕೆಳಗೆ ಇಳಿದ್ರೂ ಪರವಾಗಿಲ್ಲ, ಈತ ಮಾತ್ರ ಒಂದ್ ಕೂರ್ದು ಅನ್ನುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದಾರಾ? ಖಂಡಿತ ವಿದ್ಯಾ, ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂತಹ ಪವರ್ ಶೇರಿಂಗ್ ಪಾಯಿಂಟ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು. ಪದೇ ಪದೇ DCM DK ಶಿವಕುಮಾರ್ ತಮ್ಮ ಹಠವನ್ನು ಹಿಡಿದು ಹೈಕಮಾಂಡ್ ನಾಯಕರ ಭೇಟಿಯನ್ನು ಆಗ್ತಿದ್ದಾರೆ. ಖುದ್ದು AICC ಅಧ್ಯಕ್ಷರ ಜೊತೆಗೂ ಕೂಡ ನೇರವಾಗಿ ಮಾತುಕತೆಯನ್ನು ಮಾಡಿರುವಂಥದ್ದು. ಇದರ ಜೊತೆಗಿತ್ತ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಪಟ್ಟಣ ಬಿಡ್ತಾ ಇಲ್ಲ. ಯಾಕಂದರೆ 5 ವರ್ಷ ನಾಡೇ ಇರಬೇಕನ್ನುವಂಥ ಆಸೆಯಲ್ಲಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಐತಿಹಾಸಿಕ ದಾಖಲೆಗಳನ್ನ ಮಾಡುವಂಥದ್ದು, ಜೊತೆಗೆ ಅರಸು ದಾಖಲೆ ಮುರಿದಿರುವಂಥದ್ದು, ಬಜೆಟ್ ಅಧಿವೇಶನವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಏನಾದರೂ CM ಬದಲಾವಣೆಗೆ ಮುಂದಾದರೆ ಯಾರಿಗೆ CM ಪಟ್ಟ ಒಲಿಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ದಲಿತ CM ಅವರನ್ನ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಅವರು ಇದ್ದಿರುವಂಥದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಅವರಿಗೆ CM ಅವರು ಅಡ್ಗಾಲ ಆಗ್ತಿದ್ದಾರೆ, CM ಆಪ್ತರು ಅಡ್ಗಾಲ ಆಗ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ CM ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಯತ್ನ ಮಾಡಿದರೆ ಅದರ ಲಾಭ ಬೇರೆಯವರಿಗೆ ಆಗಬೇಕನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಪ್ರಮುಖವಾಗಿ ದಲಿತ CM ರೇಸ್ನಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಮುನಿಯಪ್ಪ ಅವರಿದ್ದಾರೆ. ಜೊತೆಗೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರೋದು. ಯಾಕೆಂದರೆ DCM DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಒಲವು ತೋರ್ತಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಪರಿಸ್ಥಿತಿ ಆದರೆ ಪರಮೇಶ್ವರ್ ಅವರನ್ನು ಮಾಡಿ, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡಿ ಅನ್ನುವಂಥ ಒತ್ತಡವನ್ನು ಇರುವಂಥ ಕೆಲಸವನ್ನು CM ಆಪ್ತರು ಮಾಡ್ತಿದ್ದಾರೆ. ಹಾಗಾದರೆ ಶಾಸಕರಾಗದೇ ಇರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಈ ಹಿಂದೆ CM ಆದವರು, PM ಆದವರು ಕೂಡ ಏನು ಉದಾಹರಣೆಗಳಿದ್ದಾವೆ. ಮನಮೋಹನ್ ಸಿಂಗ್ ಅವರು ಕೂಡ ಲೋಕಸಭಾ ಸದಸ್ಯರಾಗಿರಲಿಲ್ಲ, ದೇವೇಗೌಡರು ಕೂಡ ಸಂಸದರಾಗಿ CM ಆದಾಗ ಶಾಸಕರಾಗಿರಲಿಲ್ಲ, ಜೊತೆಗೆ PM ಆಗಿರುವಂಥ ಈಗ ಸದ್ಯ ಮೋದಿಯವರು ಕೂಡ ಶಾಸಕರಾಗಿರಲಿಲ್ಲ. ಹೀಗಾಗಿ 6 ತಿಂಗಳ ಒಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು MLC ಅನ್ನಾಗಿ ಮಾಡಿಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅಂದರೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ CM ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗಿ ಚರ್ಚೆ ಆಗ್ತದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗಲೇಬೇಕನ್ನುವಂಥ ಕನಸನ್ನು ಕಂಡಿದ್ರು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಕೇಂದ್ರದ ರಾಜಕಾರಣಕ್ಕೆ ಹೋಗಬೇಕಾಯಿತು. ಇದೀಗ ಇವರು AICC ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಂದು ಆಸೆ ಇರುವಂಥದ್ದು, ಒಂದು ಮುಖ್ಯಮಂತ್ರಿ ಆಗಲೇಬೇಕನ್ನುವಂಥ ಆಸೆ ಇರುವಂಥದ್ದು. ಹೀಗಾಗಿ ಈ ಒಂದು ದಾಳವನ್ನು ಉಳಿಸುವ ಮೂಲಕ DCM DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ತಪ್ಪಿಸೋದಕ್ಕೆ CM ಆಪ್ತರು CM ಅವರ ತಂತ್ರವನ್ನು ಹೂಡ್ತಿದ್ದಾರೆ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.